ತರಗತಿಯಿಂದ ನಾವು ಆಧಾರಗಳ ಕುರಿತು ಅಧ್ಯಯನ ಮಾಡೋಣ. ಆಧಾರ ಬಗ್ಗೆ ಯಾರಿಗೆ ಗೊತ್ತೇನ್ರಿ? ನಮ್ಮ ಇತಿಹಾಸ ಬರೆಯಲು ಪ್ರಮುಖವಾಗಿ ಸಹಾಯಕವಾಗುವುದೇ ಆಧಾರಗಳು. ನಮ್ಮ ಇತಿಹಾಸ ಹೇಗೆ ಬರೀತಾರೆ ಅಂದ್ರೆ ನಮ್ಮ ಪೂರ್ವಜರು ಹೇಗಿದ್ದರು, ಏನು ಮಾಡ್ತಿದ್ರು, ಅವಾಗ ಅವರು ಏನೆಲ್ಲ ಬಳಸ್ತಿದ್ರು, ಅವರೆಲ್ಲ ಅವರ ಜೀವನ ಹೇಗಿತ್ತು ಅಂತ ಎಲ್ಲ ಇತಿಹಾಸದಿಂದ ನಮ್ಮ ದೇಶವನ್ನು ಯಾವ ರಾಜ್ಯದಿಂದ ಆಳಿದ್ರು, ಯಾವ ದಕ್ಷಿಣ ಭಾಗವಾಗಿ ಉತ್ತರ ಭಾಗವಾಗಿ ಯಾರು ಆಳಿದ್ರು, ನಮ್ಮ ಕರ್ನಾಟಕ ರಾಜ್ಯನ ಯಾರನ್ನೆಲ್ಲ ಇತಿಹಾಸದಿಂದ ತಿಳ್ಕೊತೇವೆ. ಆಗ ಅದು ಹೆಂಗೆ ತಿಳ್ಕೊತಪ್ಪ ಅಂತಂದ್ರೆ ಆ ಸಾಮಾಜಿಕ ಸಂಬಂಧಪಟ್ಟಂತ ಮತ್ತು ಜನಾಂಗಕ್ಕೆ ಸಂಬಂಧಪಟ್ಟ ನಾಗರಿಕತೆಗೆ ಸಂಬಂಧಪಟ್ಟಂತ ಏನು ಸಿಗ್ತವ್ರಿ ಆಧಾರಗಳು ಸಿಕ್ಕಾಗ ಅದರಿಂದ ತಿಳ್ಕೊಬೇಕು. ಆಧಾರಗಳಂತಂದ್ರೆ ನಮ್ಮ ಪೂರ್ವಜರು ಮುಂಚೆ ಬಳಸಿಬಿಟ್ಟು ಹೋದ ಅವರ ಜೀವನೋಪಾಯಕ್ಕಾಗಿ ಬಳಸಿಬಿಟ್ಟದ ವಸ್ತುಗಳಂತಂದ್ರೆ ಆಧಾರಗಳಂತ ಪರಿಗಣಿಸ್ತಾರೆ. ಆಧಾರಗಳಲ್ಲಿ ವಿಧಗಳದಾವೆ. ಎಷ್ಟು ವಿಧಗಳು ಅಂತಂದ್ರೆ 7 ವಿಧಗಳು. ಆಧಾರಗಳಿಗೆ 7 ವಿಧಗಳು. ಒಂದೇದಾವಂದ್ರೆ ಸಾಹಿತ್ಯ ಆಧಾರಗಳು. ಏನಂದ್ರೆ ಆಧಾರಗಳು ಎಷ್ಟು ಹೇಳ್ಬೇಕು ಅಂದ್ರೆ ಹೇಳ್ಬರ್ತದೆ. ಒಂದೇದು ಸಾಹಿತ್ಯ ಆಧಾರಗಳು, ಹೇಳಿದ್ರೆ ಪುರಾತತ್ವ ಆಧಾರಗಳು. ನಾವು ಇತಿಹಾಸ ಬರೆಯೋರು ನೆನಪಿರ್ತೇವೆ, ನಾವು ಇತಿಹಾಸಕಾರ ಅಂತ. ಯಾಕಂತಂದ್ರೆ ಇತಿಹಾಸ ಬರಲು ಬರೆದಿರುತ್ತೆ, ಅದಕ್ಕೆ ಇತಿಹಾಸಕಾರರು ಇತಿಹಾಸ ಬರಲು ಇತಿಹಾಸಕಾರ ಅಂತ ಕರಿತೇವೆ. ನಾವು ಇತಿಹಾಸಕಾರರು ಯಾರಿಗೆ ಉಳಿಸ್ತಿರುತ್ತಾರೆ? ನ್ಯಾಯಾಧೀಶರಿಗೆ ಉಳಿಸ್ತಾರೆ. ಯಾಕಂದ್ರೆ ನ್ಯಾಯಾಧೀಶರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಆಧಾರಗಳು ಹೆಂಗೆ ಇದು ಮಾಡ್ತಾರ ಸಂಗ್ರಹಿಸುತ್ತವ್ರು, ಅದೇ ತರ ಇವರು ಇತಿಹಾಸಕಾರರು ಕೂಡ ಆಧಾರಗಳು ಹೆಂಗೆ ಇತಿಹಾಸ ಬರಲಿ ಆಧಾರಗಳು ಮತ್ತು ಏನು ಶಾಸನಗಳು ಇರ್ತವಲ್ರಿ ಅವೆಲ್ಲ ಇದು ಮಾಡ್ತಾರೆ. ಅದು ಆಧಾರಗಳು ಬರ್ತವೆ. ಅದರಷ್ಟು ನಾವೇನು ಮಾಡ್ತೀರಿ, ಇದು ಇತಿಹಾಸಕಾರರಿಗೆ ಉಳಿಸ್ತೀರಿ, ನ್ಯಾಯಾಧೀಶರಿಗೆ ಉಳಿಸ್ತೀರಿ. ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳು ಮತ್ತು ಇನ್ನೊಂದ್ರೆ ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಬರುವಂತ ಒಂದೇ ವಿಧ ಯಾವ್ದಂದ್ರೆ ಆಧಾರಗಳಲ್ಲಿ ಒಂದೇ ವಿಧ ಯಾವ್ದಂದ್ರೆ ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರ ಏನ್ರಿ? ಸಾಹಿತ್ಯ ಆಧಾರಗಳು ಅಂತಂದ್ರೆ ಬರವಣಿಗೆ ಮೂಲಕ ಇರೋದು ಸಾಹಿತ್ಯ ಆಧಾರಗಳು. ಇದ್ರಾಗ ಸಾಹಿತ್ಯ ಆಧಾರಗಳಲ್ಲಿ 2 ವಿಧಗಳು ಬರ್ತವೆ.
ಇನ್ನುಳಿದ ವಿಷಯಗಳು ಇದರ ಅಧ್ಯಯನ ವಿಷಯಗಳನ್ನು ಮುಂದಿನ ತರಗತಿಗಳಲ್ಲಿ ಧನ್ಯವಾದಗಳು. ಇದರ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ತಿದ್ದೆ. ಆಧಾರಗಳ ವಿಧಗಳೆಷ್ಟು? ಆಧಾರಗಳಲ್ಲಿ 2 ವಿಧಗಳು. ಅವು ಯಾವುವು? ಇತಿಹಾಸ ಬರೆದು ನಾವು ಇನ್ನೂ ಕರಿತೇವೆ ಧನ್ಯವಾದ.